धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि ध्वजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि ध्वजेशानाय भालचन्द्राय श्रीगणेशाय धीमहि. ನನ್ನ ಚಿತ್ರ ನನ್ನ ಕತೆ. ಗುಲಾಬಿ ಹೂವು. ಇದು ಗುಲಾಬಿ ಹೂವಿನ ಗಿಡ. ಗುಲಾಬಿ ಹೂವಿನ ಗಿಡ ಎಂದರೆ ನನಗೆ ತುಂಬಾ ಇಷ್ಟ. ನಾನು ನಮ್ಮ ಮನೆ ಹತ್ತಿರ ಗುಲಾಬಿ ಗಿಡ ನೆಟ್ಟಿದ್ದೇನೆ. ಗುಲಾಬಿ ಗಿಡ ನಮಗೆ ಹೂವು ಕೊಡುತ್ತದೆ. ಹಾಗೂ ಗುಲಾಬಿಯ ಬಣ್ಣ ಕೆಂಪು, ಕೆಲವು ಬಣ್ಣದ ಗುಲಾಬಿಗಳು ಇವೆ. ಅವುಗಳು ಕೆಂಪು ಗುಲಾಬಿ, ಪಿಂಕ್ ಗುಲಾಬಿ, ಅರಿಶಿಣದ ಗುಲಾಬಿಗಳು ಇವೆ. ಕೆಲವು ಗುಲಾಬಿಗಳು ಸಣ್ಣದಾಗಿರುತ್ತವೆ ಮತ್ತು ದಪ್ಪದಾಗಿರುತ್ತವೆ. ನನ್ನ ಕತೆ. ದಟ್ಟವಾದ ಗಿಡಮರಗಳು, ಅನೇಕ ಜಾತಿಯ ಪ್ರಾಣಿ ಪಕ್ಷಿಗಳು, ಗುಡ್ಡ ಬೆಟ್ಟಗಳು, ಹೂವು ಹಣ್ಣುಗಳಿಂದ ಕೂಡಿರುವ ಸ್ಥಳವನ್ನು ಕಾಡು ಎಂದು ಕರೆಯುತ್ತೇವೆ. ಕಾಡನ್ನು ಅರಣ್ಯ, ವನ, ಅಡವಿ ಎಂದು ಕರೆಯುತ್ತೇವೆ. ಕಾಡಿನಲ್ಲಿ ಸಿಂಹ, ಜಿಂಕೆ, ಹುಲಿ, ಆನೆ, ಕರಡಿ, ಚಿರತೆ ಮುಂತಾದ ವನ ಮೃಗಗಳು ವಾಸವಾಗಿರುತ್ತವೆ. ಗಂಧ, ಉಣ್ಣೆ, ತೇಗ ಮುಂತಾದ ಜಾತಿಯ ಬೆಲೆ ಬಾಳುವ ಮರಗಳು ಕಾಡಿನಲ್ಲಿ ದೊರೆಯುತ್ತವೆ. ಕಾಡು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಕಾಡಿನ ಮಣ್ಣು. ನನ್ನ ಹೆಸರು ತುಳಸಿ ಬಿ. ನಾನು ವರ್ಷದ 9ನೇ ತರಗತಿಯಲ್ಲಿ. ನನ್ನ ಚಿತ್ರ ನನ್ನ ಕತೆ. ನಾನು ಆರಿಸಿರೋದು ನೇಗಿಲು. ಮಾನವ ನಾಗರಿಕತೆ ಆರಂಭವಾಗಿದ್ದೇ ಕೃಷಿಯಿಂದ. ಈ ಕಾಯಕಕ್ಕೆ ಅಡಿಪಾಯ ಹಾಕಿಕೊಟ್ಟ ಉಪಕರಣವೇ ನೇಗಿಲು. ನೇಗಿಲು ಎನ್ನುವುದು ಮಣ್ಣನ್ನು ಉಳಲು ಅಥವಾ ಸಡಿಲಗೊಳಿಸಲು ಬಳಸುವ ಕೃಷಿ ಉಪಕರಣ. ಬೀಜ ಬಿತ್ತುವ ಮೊದಲು ಭೂಮಿಯನ್ನು ಹದಗೊಳಿಸಲು ಇದನ್ನು ಬಳಸುತ್ತದೆ. ನೇಗಿಲು ಕೇವಲ ಮಣ್ಣನ್ನು ಅಗೆಯುವುದಿಲ್ಲ, ಅದು ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನು ಬದಲಾಯಿಸುತ್ತದೆ. ನೇಗಿಲು ಮಾನವ ನಾಗರಿಕತೆಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಆವಿಷ್ಕಾರಗಳಲ್ಲಿ ಒಂದು. ಅಲೆಮಾರಿಗಳಾಗಿದ್ದ ಮನುಷ್ಯ. ಶಾಲೆಯಲ್ಲಿ ಮಕ್ಕಳು ಇರುತ್ತಾರೆ ಮತ್ತು ಶಿಕ್ಷಕರು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುತ್ತಾರೆ. ಮಕ್ಕಳು ಮಧ್ಯಾಹ್ನ ಊಟ ಮಾಡುತ್ತಾರೆ ಮತ್ತು ಮಕ್ಕಳು ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಓದುತ್ತಾರೆ ಮತ್ತು ಸಂಜೆ 3:30 ಮೇಲೆ ಆಟ ಆಡಲು ಶಿಕ್ಷಕರು ಬಿಡುತ್ತಾರೆ. ಮಕ್ಕಳು ಖುಷಿಯಿಂದ ಆಟ ಆಡುತ್ತಾರೆ ಮತ್ತು ಶಾಲೆಯಲ್ಲಿ ಚಾಟು, ಪುಸ್ತಕ, ಪೆನ್ನು, ಬೆಂಚು, ಚೇರು ಮುಂತಾದ ವಸ್ತುಗಳು ಎಲ್ಲ ಇರುತ್ತವೆ. ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು ವಾಚಕವನ್ನು ಓದುತ್ತಾರೆ ಮತ್ತು ಶಾಲೆಯಲ್ಲಿ ಗ್ರಂಥಾಲಯವಿರುತ್ತದೆ. ಗ್ರಂಥಾಲಯದಲ್ಲಿ ಪಂಚತಂತ್ರದ ಕಥೆಗಳು, ಆಮೇಲೆ ಗಾದೆಗಳು ಮತ್ತು ಒಗಟುಗಳು ಮುಂತಾದ ಪುಸ್ತಕಗಳು ಇರುತ್ತವೆ. ಮತ್ತು ಶಾಲೆ ಬೆಳಗ್ಗೆ ಶುರುವಾಗುತ್ತದೆ ಮತ್ತು ಸಂಜೆ ವೇಳೆ ಮಕ್ಕಳನ್ನು ಮನೆಗೆ ಕಳಿಸುತ್ತಾರೆ. ನಾವು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಹೇಳುತ್ತಿರುವ ಚಿತ್ರ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಇರುತ್ತಾರೆ. ಅವರ ಕೈಯಲ್ಲಿ ಒಂದು ಲಾಠಿ ಕೋಲು ಇರುತ್ತದೆ. ಯಾರಾದ ಮನೆಯಲ್ಲಿ ಕಳ್ಳತನ ಮಾಡಿದ್ದರೆ ಅವರನ್ನು ಜೈಲಿಗೆ ಎಳೆದುಕೊಂಡು ಹೋಗುತ್ತಾರೆ. ನನ್ನ ಚಿತ್ರ ಕೋರ್ಟ್ನಲ್ಲಿ ನ್ಯಾಯಾಧೀಶರಿರುತ್ತಾರೆ ಹಾಗೂ
ಅಕ್ಕಿ ಕೊಡ್ರೆ ಮಾಡೋದು. ಚಿರತೆ ಪ್ರಾಣಿ 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 Stop. ಪ್ರಾಣಿ 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 Stop. ಪ್ರಾಣಿ ತೋಳ ಹಾಂ ಪ್ರಾಣಿ ಸ್ಟಾಪ್ ನರಿ ಹಾಂ ಪ್ರಾಣಿ 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 ಸ್ಟಾಪ್ ತುಂಬಾ ಕರಡಿ ಹಾಂ ಸ್ಟಾಪ್ ಚಿರತೆ ಸ್ಟಾಪ್ ಜಿಂಕೆ ಸ್ಟಾಪ್ ಜಿರಾಫೆ ಸ್ಟಾಪ್ ನಾಯಿ ಹಾಂ ಸ್ಟಾಪ್ ಪ್ರಾಣಿ 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 ಸ್ಟಾಪ್ 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 ಜೋರಾಗಿ ಹೇಳು ಪಕ್ಷಿ 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 ಪಕ್ಷಿ, ಪಕ್ಷಿ ಪಕ್ಷಿ, ಪಕ್ಷಿ ಸ್ಟಾಪ್ ಕಾಗೆ ಸ್ಟಾಪ್ ಗಿಳಿ ಸ್ಟಾಪ್ ಪಕ್ಷಿ ಪಕ್ಷಿ
ಜ್ಞಾಪಕ ಬರಲ್ಲ ಅಂತ ಪರಿವಾಳ. ಪಕ್ಷಿ 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 ಸ್ಟಾಪ್. ಗೂಬೆ ಒಳ್ಳೆ ಪುಸ್ತಕ. ಸ್ಟಾಪ್. ಆಯ್ತು ಹೇಳಿದ್ರೆ ಹೇಳಿದ್ದು ಹೇಳ್ಬಾರ್ದು. ಯಾವ್ದಾದ್ರು ಪ್ರಾಣಿಗಳು ಬೇಕಾದಷ್ಟು ಐತಲ್ಲ ಪಕ್ಷಿಗಳಲ್ಲಿ. ಈಗ ಎರಡು ಕೇಳಿಸ್ಕೊಳ್ಳಿ ಅಂತ ಹೇಳೋದು. ಕೇಳಿಸ್ಕೊಂಡು ಬಿಟ್ಟು ಬೇರೆ ಹೇಳ್ಬೇಕು. ಹೋಗ್ಲಿ ನೆಕ್ಸ್ಟ್ ಹೋಗು. ಅವ್ನು ಗೊತ್ತಲ್ಲ. ಪಕ್ಷಿಗಳ ಹೆಸರು ಗೊತ್ತಿಲ್ವಾ? ಪಕ್ಷಿಗಳ ಹೆಸರು. ಪಕ್ಷಿ 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 ಸ್ಟಾಪ್. ಮರಕೋಟಿಕ ಪಕ್ಷಿ 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 ಸ್ಟಾಪ್. ಹೇಳಪ್ಪ. ಇಲಿ. ಇಲಿ ಅಂತೆ. ಸ್ಟಾಪ್. ಬಾತುಕೋಳಿ. ಬಾತುಕೋಳಿ. ನೋಡಪ್ಪ ನಾನು ಹೇಳೋದು ಕೇಳಿಸ್ತಾ ಬಾತುಕೋಳಿ ಅಂತ ಹೇಳಿ ಜೋರಾಗಿ ಹೇಳಿ. ಪಕ್ಷಿ ಪಕ್ಷಿ ಸಾರ್ ಅದೇ ಮಾತಾಡಿದೆ ಪಕ್ಷಿ. ಪಕ್ಷಿ. ಸೇಬು ಸ್ಟಾಪ್. ಎಲ್ಲರೂ ಹೇಳು. ಜೋರಾಗಿ ಹೇಳಪ್ಪ. ಸ್ಟಾಪ್. ಹಣ್ಣು 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 ಸ್ಟ್ರಾಬೆರಿ. ಸ್ಟಾಪ್. ಸ್ಟಾಪ್. ಹಣ್ಣು ಹೇಳು. ಎಷ್ಟು ಹೇಳೋರು ಸ್ವಲ್ಪ ಜೋರಾಗಿ ಹೇಳಿ. ಕೇಳಿಸ್ಕೊ. ಹೇಳ್ಬೇಕು. ಸ್ಟಾಪ್. ಬನಾನಾ. ಗುಡ್. ಸ್ಟಾಪ್. ಸರಿ ಹಣ್ಣು 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 ಸರಿ. ಸ್ಟಾಪ್. ಜೋರಾಗಿ ಹೇಳು. ಅದು ಕಿವಿ. ಜೋರಾಗಿ. ಕಿವಿ ಹಣ್ಣು. ಸ್ಟಾಪ್. ಯಾರು ಹೇಳಿ